ಬರೋಬ್ಬರಿ 2 ತಿಂಗಳಿಂದ ಐಪಿಎಲ್ ಫೀವರ್ನಲ್ಲಿ ಮುಳುಗೆದ್ದ ಅಭಿಮಾನಿಗಳು ಈಗ ಐಪಿಎಲ್ ಮುಗಿತಾ ಇದ್ದಂತೆ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಂಗಂತ ತುಂಬಾ ಬೇಜಾರಾಗೋದೇನು ಬೇಡ, ಯಾಕಂದ್ರೆ ಇದೇ ವೀಕೆಂಡ್ನಿಂದ ಟೀಮ್ ಇಂಡಿಯಾ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಅದು ಕೂಡ ರೆಡ್ ಬಾಲ್ ಕ್ರಿಕೆಟ್ ಮೂಲಕ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಮ್ಯಾಚ್ ಜೂನ್ 6ರಿಂದ 10ರವರೆಗೆ ನಡೆಯುತ್ತೆ. ಇದೀಗ ಸರಣಿಗೆ ಅನೌನ್ಸ್ ಆಗಿದ್ದ ಸ್ಕ್ವಾಡ್ನಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬ್ಯಾಕಪ್ ಪ್ಲೇಯರ್ ಆಗಿ ರಣಜಿ ಹೀರೋ ಆಕಿಬ್ ನಬಿಗೆ ಅವಕಾಶ ಸಿಕ್ಕಿದೆ. ಮೇನ್ ಟೀಮ್ನಲ್ಲಿ ಸೆಲೆಕ್ಟ್ ಮಾಡದೆ ಈಗ ಬ್ಯಾಕಪ್ ಪ್ಲೇಯರ್ ಆಗಿ ದಿಢೀರಂತ ಆಯ್ಕೆ ಮಾಡಿದ್ದು ಯಾಕೆ? ಬಿಸಿಸಿಐ ಬುಡಕ್ಕೆ ಬೆಂಕಿ ಇಟ್ಟಿದ್ಯಾರು? ಮಾಜಿ ಕ್ರಿಕೆಟಿಗರ ಸಿಟ್ಟು ಸ್ಫೋಟವಾಗಿತ್ತ? ಆಕಿಬ್ ನಬಿ ಎನ್ನುವಂತ ಅಪ್ಪಟ ಚಿನ್ನ ರಾಜಕೀಯದ ಆಟದಲ್ಲಿ ಕಳೆದು ಹೋಗ್ತಾರಾ? ಏನಿದು ಜಸ್ಟಿಸ್ ಫಾರ್ ಆಕಿಬ್ ನಬಿ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡೊಮೆಸ್ಟಿಕ್ ಮ್ಯಾಚ್ಗಳಲ್ಲಿ ಮ್ಯಾಜಿಕ್ ಮಾಡಿ ಐಪಿಎಲ್ ಅಖಾಡದಲ್ಲಿ ಧೂಳೆಬ್ಬಿಸುವಂತ ಭಾರತದ ಪ್ರತಿ ಆಟಗಾರನ ಪರಮ ಗುರಿಯೇ ಭಾರತಕ್ಕಾಗಿ ಆಡಬೇಕು ಅನ್ನೋದು. ಬ್ಲೂ ಜೆರ್ಸಿಯನ್ನ ತೊಟ್ಟು ಟೀಮ್ ಇಂಡಿಯಾ ಪರ ಮೈದಾನ ಕಿಡಿಯೋದೇ ಅತಿ ದೊಡ್ಡ ಗಿಫ್ಟ್. ಆದರೆ ಕೆಲವೊಮ್ಮೆ ಪ್ರತಿಭೆ ಇದ್ರೂ ಕೂಡ ಅದೃಷ್ಟ ಇರಲ್ಲ, ಅರ್ಹತೆ ಇದ್ರೂ ಕೂಡ ಅವಕಾಶ ಸಿಗಲ್ಲ. ಈ ಸಾಲಿನಲ್ಲಿ ನಿಲ್ಲುವಂತ ಪ್ರತಿಭಾವಂತ ಆಟಗಾರನೇ ಆಕಿಬ್ ನಬಿ. ಜಮ್ಮು ಕಾಶ್ಮೀರದ ಆಕಿಬ್ ನಬಿ ಎಲೆಮರೆ ಕಾಯಿಯಂತೆ ಕಳೆದೇ ಹೋಗ್ತಾರೇನೋ ಎನ್ನುವಾಗಲೇ ದೊಡ್ಡ ಬೆಳವಣಿಗೆಯಾಗಿದೆ. ಅಫ್ಘಾನ್ ವಿರುದ್ಧದ ಟೆಸ್ಟ್ ಪಂದ್ಯಕ್ಕಾಗಿ ಬ್ಯಾಕಪ್ ಪ್ಲೇಯರ್ ನಬಿ. ಅಫ್ಘಾನಿಸ್ತಾನ ತಂಡ ಜೂನ್ 6ರಿಂದ ಭಾರತ ಪ್ರವಾಸ ಕೈಗೊಳ್ಳಲಿದೆ. ಇಲ್ಲಿ ಉಭಯ ತಂಡಗಳು ಏಕೈಕ ಟೆಸ್ಟ್ ಪಂದ್ಯ ಅಂದ್ರೆ ಒಂದೇ ಮ್ಯಾಚ್ ಹಾಗೆ 3 ಏಕದಿನ ಪಂದ್ಯಗಳ ಸರಣಿಯನ್ನಾಡ್ತಾರೆ. ಈಗಾಗಲೇ ವಾರಗಳ ಹಿಂದೆಯೇ ಬಿಸಿಸಿಐ 2 ಮಾದರಿಯ ಪಂದ್ಯಗಳಿಗೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಅನ್ನು ಅನೌನ್ಸ್ ಮಾಡಿತ್ತು. ಅದರಲ್ಲೂ ಏಕೈಕ ಟೆಸ್ಟ್ ಪಂದ್ಯಕ್ಕೆ ಗುರ್ನೂರ್ ಬ್ರಾರ್, ಮಾನವ್ ಸುತಾರ್ ಹಾಗೆ ಹರ್ಷ್ ದುಬೆ ಎಂಬ 3 ಹೊಸ ಮುಖಗಳಿಗೆ ಮಣೆ ಹಾಕಿದ್ರು. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ರಣಜಿಯಲ್ಲಿ ಹೀರೋ ಆಗಿದ್ದಂತ ಆಕಿಬ್ ನಬಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಹಾಗೆ ಬಿಸಿಸಿಐನ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂತ ಅಜಿತ್ ಅಗರ್ಕರ್ ಅವರ ಈ ನಿರ್ಧಾರಕ್ಕೆ ಮಾಜಿ ಕ್ರಿಕೆಟರ್ಗಳು ಕೂಡ ಅಸಮಾಧಾನ ಹೊರಹಾಕಿದ್ರು. ನಬಿ ಅಂತ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ ಅವಕಾಶ ನೀಡದೇ ಇರೋದು ಸರಿಯಲ್ಲ. ಬೇಕಾದವರಿಗೆ ಚಾನ್ಸ್ ಕೊಡೋ ಹಾಗಿದ್ರೆ ರಣಜಿ ಸೇರಿದಂತೆ ಡೊಮೆಸ್ಟಿಕ್ ಟೂರ್ನಿಗಳನ್ನ ಯಾಕೆ ನಡೆಸ್ತಾ ಇರ್ತೀರಿ? ಸೊ ಇಲ್ಲಿನ ಪ್ರದರ್ಶನವನ್ನ ಯಾಕೆ ಮಾನದಂಡ ಮಾಡಿಸ್ತೀರಿ? ಪ್ರದರ್ಶನವೇ ಕಣ್ಣ ಮುಂದಿದ್ರು ಕೂಡ ಅವರ ಅವಕಾಶ ಯಾಕಿಲ್ಲ? ಹೀಗೆ ಸಾಲು ಸಾಲು ಆಕ್ರೋಶ ಹೊರ ಹಾಕಿದ್ರು. ಯಾವಾಗ ತಮ್ಮ ನಿರ್ಧಾರ ಬ್ಯಾಕ್ ಫೈರ್ ಆಗ್ತಿದೆ ಅಂತ ಗೊತ್ತಾಯ್ತು, ಅಲರ್ಟ್ ಆಗಿರುವಂತ ಬಿಸಿಸಿಐ ಈಗ ಬ್ಯಾಕಪ್ ಪ್ಲೇಯರ್ ಆಗಿ ಅವಕಾಶ ನೀಡಿದೆ. ಅಂದ್ರೆ ಅಧಿಕೃತ ತಂಡದಲ್ಲಿ ಇರಲ್ಲ, ಹೆಚ್ಚುವರಿ ಆಟಗಾರನಾಗಿ ತಂಡದ ಜೊತೆ ಟ್ರಾವೆಲ್ ಮಾಡಬಹುದು. ಹಾಗಂತ ಪ್ಲೇಯಿಂಗ್ 11ನಲ್ಲೂ ಕೂಡ ಅವಕಾಶ ಸಿಗೋದು ಕಷ್ಟ. ಅಧಿಕೃತ ತಂಡದಲ್ಲಿ ಇದ್ದವರು ಯಾರಾದ್ರೂ ಇಂಜುರಿ ಆದ್ರೆ ಆಡದೇ ಇಲ್ಲ ಅಂತ ಗೊತ್ತಾದಾಗ ಮಾತ್ರ ಸೊ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಗೆ ಅವಕಾಶವನ್ನ ನೀಡೋಕೆ ಸಾಧ್ಯವಿರುವಂತದ್ದು ಬ್ಯಾಕಪ್ ಪ್ಲೇಯರ್ಗಳಿಗೆ. ವಿಪರ್ಯಾಸ ಅಂದ್ರೆ ಇರೋದೇ ಒಂದು ಟೆಸ್ಟ್ ಮ್ಯಾಚ್. ಸೊ ಇದರಲ್ಲಿ ಇಂಜುರಿ ನೆಲ್ಲಿಂದ ಬರುತ್ತೆ. ಅದು ಅಲ್ಲದೆ ಅವಕಾಶ ಸಿಗೋದಾದ್ರೂ ಹೇಗೆ? ಸೊ ನೆಟ್ ಬೌಲರ್ ಆಗಿ ಬಳಸಿಕೊಳ್ಬೇಕಾಗುತ್ತೆ ಅಷ್ಟೇ. ಸೊ ಅಲ್ಲಿಗೆ ಇದು ಪಕ್ಕ ತೇಪೆ ಹಚ್ಚುವಂತ ಕೆಲಸ. ಆದ್ರೆ ಇಲ್ಲಿ ಇದೇ ಆಕಿಬ್ ನಬಿಗಾಗಿ ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ದಿಲೀಪ್ ವೆಂಗ್ಸರ್ಕರ್, ಸಂಜಯ್ ಮಂಜ್ರೇಕರ್ ಹೀಗೆ ಸಾಕಷ್ಟು ಮಾಜಿ ಕ್ರಿಕೆಟರ್ಗಳು ಧ್ವನಿ ಎತ್ತಿದ್ರು. ಇವರ ಈ ಕನ್ಸರ್ನ್ಗೆ ಕಾರಣ ಕೂಡ ಇದೆ. ರಣಜಿ ಟೂರ್ನಿಯಲ್ಲಿ ಇತಿಹಾಸ ಸೃಷ್ಟಿಸಿದ್ದ ಆಕಿಬ್ ನಬಿ. ಎಸ್, ದಿಗ್ಗಜ ಕ್ರಿಕೆಟರ್ಗಳೆಲ್ಲ ನಬಿ ಬೆನ್ನಿಗೆ ನಿಲ್ಲೋಕೆ ಮುಖ್ಯ ಕಾರಣವೇ ಆತನಲ್ಲಿರುವಂತ ಅಸಾಧಾರಣ ಪ್ರತಿಭೆ. ಅದರಲ್ಲೂ ಟೆಸ್ಟ್ ಫಾರ್ಮೆಟ್ ನಲ್ಲಿ ಬೆಂಕಿ ಚೆಂಡು ಆತ. 29 ವರ್ಷದ ನಬಿ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯವರು. ದೇಶೀಯ ಕ್ರಿಕೆಟ್ ನಲ್ಲಿ ಜಮ್ಮು ಕಾಶ್ಮೀರ ತಂಡವನ್ನ ಪ್ರತಿನಿಧಿಸುತ್ತಾರೆ. ಭಾರತದ ಪ್ರತಿಷ್ಠಿತ ಹಾಗೆ ಸಾಂಪ್ರದಾಯಿಕ ರಣಜಿ ಟ್ರೋಫಿ ಟೂರ್ನಿಯ 2025-2026ರ ಸಾಲಿನಲ್ಲಿ ನಾಯಕನಾಗಿ ಜಮ್ಮು ಕಾಶ್ಮೀರವನ್ನ ಇತಿಹಾಸದಲ್ಲೇ ರಣಜಿ ಟೂರ್ನಿಯಲ್ಲಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಜಮ್ಮು ಟೀಮ್ ಕರ್ನಾಟಕದ ವಿರುದ್ಧ ಗೆದ್ದು ಫೈನಲ್ನಲ್ಲಿ ಐತಿಹಾಸಿಕ ದಾಖಲೆಯನ್ನ ಬರೆದಿತ್ತು. ಈ ಐತಿಹಾಸಿಕ ಕ್ಷಣವನ್ನ ತಂಡ ಗೆಲ್ಲಲಿಲ್ಲ, ಕ್ರಿಕೆಟ್ ಗೆದ್ದಿತ್ತು, ರಣಜಿ ಟ್ರೋಫಿ ಗೆದ್ದಿತು ಅಂತಾನೆ ಬಣ್ಣಿಸಲಾಗಿತ್ತು. ಯಾಕಂದ್ರೆ ಬಂದೂಕು ಬಾಂಬ್ಗಳ ಸದ್ದೆ ಕೇಳುವಂತ ಜಮ್ಮು ಕಾಶ್ಮೀರದಲ್ಲಿ ಕ್ರಿಕೆಟ್ನ ಕಿಕ್ ಏರಿಸಿದ್ದು ಇದೇ ಆಕಿಬ್ ನಬಿ. ಕಳೆದ ಆವೃತ್ತಿಯಲ್ಲಿ ನಬಿ ಚರಿತ್ರೆಯನ್ನೇ ಬರೆದಿದ್ರು. ಯಾಕಂದ್ರೆ ಅಂತ ಪ್ರದರ್ಶನ ಬಂದಿದ್ದು ಅವರಿಂದ. ಒಂದೇ ರಣಜಿ ಟ್ರೋಫಿ ಟೂರ್ನಿಯಲ್ಲಿ 60 ವಿಕೆಟ್ಸ್ ಪಡೆದಿದ್ದ ನಬಿ. ಎಸ್, 2025-26ರ ರಣಜಿ ಟ್ರೋಫಿ ಟೂರ್ನಿಯಲ್ಲಿ 17 ಇನ್ನಿಂಗ್ಸ್ಗಳಿಂದ ಬರೋಬ್ಬರಿ 60 ವಿಕೆಟ್ಗಳನ್ನ ಪಡೆದಿದ್ರು ಇದೇ ಆಕಿಬ್ ನಬಿ.
ಎದುರಾಳಿ ತಂಡಗಳ ಸ್ಟಾರ್ ಬ್ಯಾಟರ್ಗಳ ಬುಡವನ್ನೇ ಅಲುಗಾಡಿಸ್ತಾ ಇದ್ದಂತ ನಬಿ ಕ್ಷಣಾರ್ಧದಲ್ಲಿ ವಿಕೆಟ್ ಅನ್ನ ಎಗರಿಸಿ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಿದ್ರು. ಒಬ್ಬ ನಾಯಕನಾಗೋದ್ರ ಜೊತೆಗೆ ಒಬ್ಬ ಬೌಲರ್ ಆಗಿ ಕೂಡ ಅಂಥದ್ದೇ ಪ್ರದರ್ಶನವನ್ನ ನೀಡಿದ್ರು. ಸೊ ಇಲ್ಲಿ 60 ವಿಕೆಟ್ಗಳು ಒಂದು ಟೂರ್ನಿಯಲ್ಲಿ ಎಂದಾಗಲೇ ಗೊತ್ತಾಗುತ್ತೆ ಅವರ ಪ್ರತಿಭೆ ಎಷ್ಟು ಚೆನ್ನಾಗಿದೆ ಅನ್ನೋದು. ಹಾಗೆ 92 ವರ್ಷಗಳ ಇತಿಹಾಸದಲ್ಲಿ ಮೂವರು ಮಾತ್ರವೇ 60+ ವಿಕೆಟ್ಸ್ ಅನ್ನ ಪಡೆಯೋಕೆ ಸಾಧ್ಯವಾಗಿರೋದು ಒಂದು ಆವೃತ್ತಿಯಲ್ಲಿ. ಸೊ ಈ ರಣಜಿ ಟೂರ್ನಿ ಇತಿಹಾಸವನ್ನ ಕೆದಕಿದ್ರೆ 92 ವರ್ಷಗಳ ಸುದೀರ್ಘ ಇತಿಹಾಸ ಇರುವಂಥದ್ದು. ಅದರಲ್ಲೂ ಭಾರತದಲ್ಲಿ ರಣಜಿ ಟ್ರೋಫಿ ಟೂರ್ನಿಗೆ ಅತಿ ದೊಡ್ಡ ಪ್ರಾಶಸ್ತ್ಯ ಇದೆ. ಸೊ ಇಂಥ ಇತಿಹಾಸದ ರಣಜಿ ಟೂರ್ನಿಯ ಆವೃತ್ತಿಗಳಲ್ಲಿ ಮೂವರು ಮಾತ್ರವೇ 60+ ವಿಕೆಟ್ಸ್ ಅನ್ನ ಪಡೆದಿರುವಂಥದ್ದು. ಅದರಲ್ಲಿ ಮೂರನೇ ಆಟಗಾರನೇ ಈ ಅಕೀಬ್ ನಬಿ. ಸೊ 2 ವರ್ಷಗಳಲ್ಲಿ 18 ರಣಜಿ ಪಂದ್ಯಗಳಿಂದ 104 ವಿಕೆಟ್ಗಳನ್ನ ಬೇಟೆಯಾಡಿರುವಂಥದ್ದು. ಸೊ ಇಲ್ಲೇ ಗೊತ್ತಾಗ್ತಾ ಇದೆ ಅವರ ಬೌಲಿಂಗ್ ಎಫೆಕ್ಟ್ ಎಷ್ಟು ಚೆನ್ನಾಗಿದೆ ಅನ್ನೋದು. 2 ವರ್ಷಗಳ ರಣಜಿ ಟೂರ್ನಿಯಲ್ಲಿ 2 ವರ್ಷಗಳಲ್ಲಿ 18 ರಣಜಿ ಪಂದ್ಯಗಳನ್ನು ಆಡಿರುವಂಥದ್ದು ಜಮ್ಮು ಕಾಶ್ಮೀರ ಪರವಾಗಿ. ಸೊ 104 ವಿಕೆಟ್ಗಳನ್ನ ಬೇಟೆಯಾಡಿರುವಂಥದ್ದು ಈ ಅಕೀಬ್ ನಬಿ. ಅದರಲ್ಲಿ 13 ಸಲ ಇನ್ನಿಂಗ್ಸ್ ಒಂದರಲ್ಲಿ 5 ವಿಕೆಟ್ ಸಾಧನೆಯನ್ನ ಮಾಡಿರುವಂಥದ್ದು. ಸೊ ಇಲ್ಲಿ 18 ಪಂದ್ಯಗಳಾಗುತ್ತೆ. ಈ 18 ಪಂದ್ಯಗಳ ಜೊತೆಗೆ ಈ 18 ಪಂದ್ಯಗಳ 13 ಇನ್ನಿಂಗ್ಸ್ಗಳಲ್ಲಿ ಮ್ಯಾಚ್ ಒಂದರಲ್ಲಿ ಅಂದ್ರೆ ಒಂದು ಇನ್ನಿಂಗ್ಸ್ನಲ್ಲಿ 5 ಫಾರ್ ವಿಕೆಟ್ ಅನ್ನ 13 ಬಾರಿ ಈ ಸಾಧನೆಯನ್ನ ಮಾಡಿರುವಂಥದ್ದು. ಸೊ 5 ವಿಕೆಟ್ಗಳನ್ನ ಒಂದೇ ಇನ್ನಿಂಗ್ಸ್ನಲ್ಲಿ ತೆಗಿತಾರೆ ಅಂತಂದಾಗ ಅದರಲ್ಲೂ ಕೂಡ 13 ಸಲ ಡಾಮಿನೇಷನ್ ಮಾಡ್ತಾರೆ ಅಂದಾಗ ಸೊ ಅವರ ಸ್ಟ್ರೆಂತ್ ಹೇಗಿದೆ ಅನ್ನೋದು ಕೂಡ ಇಲ್ಲೇ ಗೊತ್ತಾಗುತ್ತೆ. ಹಾಗೆ ಕರ್ನಾಟಕ ವಿರುದ್ಧ ರಣಜಿ ಫೈನಲ್ ಪಂದ್ಯದಲ್ಲಿ 54 ರನ್ ನೀಡಿ 5 ವಿಕೆಟ್ಗಳನ್ನ ಬೇಟೆಯಾಡಿದ್ದು. ಹುಬ್ಬಳ್ಳಿಯಲ್ಲೇ ನಡೆದಿದ್ದಂತ ಕರ್ನಾಟಕ ಹಾಗೆ ಜಮ್ಮು ಕಾಶ್ಮೀರ ನಡುವಿನ ರಣಜಿ ಫೈನಲ್ ಪಂದ್ಯದಲ್ಲಿ ಎಲ್ಲರೂ ಕೂಡ ಕರ್ನಾಟಕ ತಂಡವೇ ಗೆಲ್ಲುತ್ತೆ ಅನ್ಕೊಳ್ತಾ ಇದ್ರು. ಯಾಕಂದ್ರೆ ಕರ್ನಾಟಕ ತಂಡದಲ್ಲಿ ಟೀಮ್ ಇಂಡಿಯಾ ಪರ ಆಡಿರುವಂತ ಹಾಗೆ ಆಡ್ತಾ ಇರುವಂತ ಸಾಕಷ್ಟು ಸ್ಟಾರ್ ಪ್ಲೇಯರ್ಗಳ ದಂಡೆ ಇತ್ತು. ಆದ್ರೆ ಇಂಥ ಬಲಿಷ್ಠ ಕರ್ನಾಟಕ ತಂಡವನ್ನ ಸೋಲಿಸೋಕೆ ಮುಖ್ಯ ಕಾರಣವಾಗಿದ್ದೇ ಅಕೀಬ್ ನಬಿ ಅವರ ಅದ್ಭುತ ಪ್ರದರ್ಶನ. ಸೊ ಫೈನಲ್ ಪಂದ್ಯದಲ್ಲಿ ಕೇವಲ 54 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಉಡಾಯಿಸಿದ್ರು. ಅದು ಎಂಥ ವಿಕೆಟ್ಗಳು! ರಾಷ್ಟ್ರೀಯ ತಂಡದ ಪರ ಆಡುವಂತ KL ರಾಹುಲ್, ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್ ಅಂತ ಬಿಗ್ ಪ್ಲೇಯರ್ಗಳ ವಿಕೆಟ್ ಅನ್ನ ಉಡಾಯಿಸಿದ್ದು ಇದೇ ಅಕೀಬ್ ನಬಿ. ಸೊ ಇಲ್ಲಿ ಸ್ಟಾರ್ ಆಟಗಾರರನ್ನ ಬೇಟೆಯಾಡೋದನ್ನ ಸಮರ್ಥವಾಗಿ ನಿಭಾಯಿಸಿದ್ರು ಇದೇ ಅಕೀಬ್ ನಬಿ. ಇದೇ ಕಾರಣದಿಂದಲೇ ಜಮ್ಮು ಕಾಶ್ಮೀರ ತಂಡ ಇತಿಹಾಸವನ್ನ ಬರೆಯೋಕೆ ಸಾಧ್ಯವಾಗಿದ್ದು. ಹಾಗೆ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಯಾರಂದ್ರೆ ಇದೇ ಅಕೀಬ್ ನಬಿ. ಸೊ 2025-26 ರಣಜಿ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನ ಪಡೆದಿದ್ದು, ಜೊತೆಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದು ಇದೇ ನಬಿ. ಇನ್ನು ಆಲ್ರೌಂಡರ್ ಆಗಿರುವಂತ ನಬಿ ಚೆಂಡನ್ನ 2 ಕಡೆ ಸ್ವಿಂಗ್ ಮಾಡುವಂತ ಇವರ ಅದ್ಭುತ ಸಾಮರ್ಥ್ಯ ಇದೆ. ಸೊ ಇದೇ ಕಾರಣಕ್ಕೆ ಇವರನ್ನ ದೇಶೀಯ ಕ್ರಿಕೆಟ್ ನಲ್ಲಿ ಬಾರಾಮುಲ್ಲಾ ಎಕ್ಸ್ಪ್ರೆಸ್ ಅಂತಾನೆ ಕರೀತಾರೆ. ಸೊ ಎಷ್ಟೇ ಟ್ಯಾಲೆಂಟ್ ಇದ್ರು, ಏನೇ ಸಾಧನೆಗಳನ್ನ ಮಾಡಿದ್ರು ಕೂಡ ಕೆಲವೊಮ್ಮೆ ಆಯ್ಕೆದಾರರಿಗೆ ಪ್ರತಿಷ್ಠೆಯೇ ದೊಡ್ಡದಾಗಿರುತ್ತೆ, ಅಥವಾ ಇಂಥವ್ರಿಗೆ ಕೊಡಬೇಕು ಸ್ಥಾನವನ್ನ ಅನ್ನುವಂತ ಸ್ವಹಿತಾಸಕ್ತಿ ಇದೆಯಲ್ಲ, ಅದರ ಮುಂದೆ ಉಳಿದವರ್ಯಾರು ಕೂಡ ಕಾಣೋದೇ ಇಲ್ಲ. ಪ್ರತಿಭೆ ಅಂತೂ ಹೈಡ್ ಆಗಿ ಬಿಡುತ್ತೆ. ಆದರೆ ಈ ಬಾರಿ ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಮ್ಯಾಚ್ಗೆ ಈಗ ಬ್ಯಾಕಪ್ ಪ್ಲೇಯರ್ ಆಗಿ ಅವಕಾಶವನ್ನ ನೀಡಿದ್ದಾರೆ. ಜೂನ್ 6ರಿಂದ 10ರವರೆಗೆ ನಡೆಯುವಂತ ಈ ಪಂದ್ಯಕ್ಕೂ ಮುನ್ನ ನೆಟ್ ಬೌಲರ್ ಆಗಿ ಅವರನ್ನ ಬಳಸಿಕೊಳ್ಳಬಹುದು. ಸೊ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನ ಈ ಸೈಕಲ್ನಲ್ಲಿ ಸೋತು ಹಳ್ಳ ಹಿಡಿದಿರುವಂತ ಭಾರತ ತಂಡಕ್ಕೆ ವರ್ತ್ ಇರುವಂತ ಪ್ಲೇಯರ್ಗಳು ಈಗ ಬೇಕಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರಿಗೆ ಆಡೋಕೆ ಅವಕಾಶ ಸಿಗಬೇಕಿದೆ. ಯಾಕಂದ್ರೆ ಪ್ರತಿಭಾವಂತರಿಗೆ ಅವಕಾಶಗಳು ಸಿಕ್ಕಾಗ ಮಾತ್ರನೇ ನೆಕ್ಸ್ಟ್ ಬರುವಂತ ಯುವ ಪಡೆಗೆ ಸ್ಫೂರ್ತಿ ಸಿಗುವಂಥದ್ದು, ಜೊತೆಗೆ ನಂಬಿಕೆ ಬರುವಂಥದ್ದು. ನಮಸ್ಕಾರ.